ಮುಂದೆ ತಗೊಂಡು ಈ ಒಂದು ಏನಪ್ಪ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಛತ್ತೀಸ್ಗಢದಲ್ಲಿ ಇನ್ನುಳಿದ 2 ರಾಜ್ಯಗಳಲ್ಲಿ ಪ್ರಯತ್ನ ಮಾಡಿದರು. ಅಲ್ಲಿ ಯಶಸ್ವಿನೂ ಆದರು ಅವರು. ಆ ಸಂದರ್ಭದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ರ ಹೊರಗೆ ಹಾಕಿದರು. ಚೀಫ್ ಮಿನಿಸ್ಟರ್ ಕೊಡಲಿಲ್ಲ, ವಸುಂಧರಾಜ್ ಅವರು ಕೊಡಲಿಲ್ಲ, ರಮಣ್ ಸಿಂಗ್ ಅವರು ಕೊಡಲಿಲ್ಲ. ಇವತ್ತು ಅವ್ರಿಗೆ ಒಂದು ಏನಾಗಿಬಿಟ್ಟದಪ್ಪ, ನಾನು ಗೆಲ್ತೀನಿ, ನನ್ನ ಜನ ನಂಬ್ತಾ ಇದ್ದಾರೆ ಅನ್ನೋ ಒಂದೇನು ಪರಮ ಅದಮ್ಯ ಒಂದು ಉತ್ಸಾಹ ಅನ್ರಿ ಅಥವಾ ವಿಶ್ವಾಸ ಅನ್ರಿ. ಏನ್ ಕಾರಣ ಅಂದ್ರೆ ಸರ್, ಇವಾಗ ಈ ಚುನಾವಣೆಗಳು ಹತ್ರ ಬರ್ತಾ ಇರುವಂತ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಓಡಾಡಿ ಫುಲ್ ಬಿಸಿ ಶೆಡ್ಯೂಲ್ ಅನ್ನ ಹಾಕೊಂಡು ಪ್ರವಾಸಗಳನ್ನ ಕೈಗೊಳ್ತಾ ಇದ್ದಾರೆ. ಅದು ಶಂಕುಸ್ಥಾಪನೆ ಮಾಡ್ತೀವಿ, ಯೋಜನೆಗಳಿಗೆ ಚಾಲನೆ ಕೊಡ್ತೀವಿ, ನಿಮ್ ಕಾಮಗಾರಿಗಳಿಗೆ ನಿಮ್ಗೆ ಏನೇನು ಅನುಕೂಲ ಬೇಕೋ ಅದು ಮಾಡ್ಕೊಡ್ತೀವಿ ಅಂತ ಇವಾಗ ಜ್ಞಾನೋದಯ ಆಗ್ತಾ ಇದೆ, ಇವಾಗ ಓಡಾಡ್ತಾ ಇದ್ದಾರೆ. ಸೊ ಈಗ ರೀಸೆಂಟ್ ಆಗಿ ಚುನಾವಣೆ ಹತ್ರ ಇರೋ ಸಂದರ್ಭದಲ್ಲಿ ಜನರ ಕಣ್ಮುಂದೆ ಕಾಣಿಸ್ಕೊಂಡ್ರೆ ಸ್ವಲ್ಪ ನೆನ್ಪುಳಿತೇನೇನೋ ನಾನು ಅನ್ನೋ ಪ್ರಯತ್ನ ಇರಬಹುದು ಮೋದಿ ಅವ್ರದ್ದು. ಅದೇ ಇರಲಿ. ಬಟ್ ಈಗೇನಪ್ಪ ಅಂತಂದ್ರೆ ಕರ್ನಾಟಕದ ಮಟ್ಟಿಗೆ ಮಾತ್ರ ಈ ಒಂದಿಷ್ಟು ಕೆಲವು ಜನರು ಟಿಕೆಟ್ಗಳು ಗ್ಯಾರಂಟಿ ಇಲ್ಲ. ಮತ್ತು ಅದೇ ಕಾಲಕ್ಕೆ ರವಿ ನಮ್ಮ ಇವರು ರಮೇಶ್ ಕತ್ತಿ ಅವ್ರ ಟಿಕೆಟ್ ಸಿಕ್ಕರೆ ಮೋಸ್ಟ್ ಪ್ರೊಬಬ್ಲಿ ಅವ್ರು ಗೆಲ್ತಾರೋ ಸೋತಾರೋ ಸೆಕೆಂಡ್ರಿ. ಯಾಕಂದರೆ ಕಾಂಗ್ರೆಸ್ನ ಡಿಫೆಂಡ್ ಅದ, ಕಾಂಗ್ರೆಸ್ ಎಂಥವ್ರಿಗೆ ಕೊಡ್ತಾರೆ ಟಿಕೆಟ್ ಅದ್ರ ಮೇಲೆ ನಿಂತಂಥದ್ದು. ಬೆಳಗಾವಿಯಲ್ಲಿಯೂ ಸಹಿತ ಮೋಸ್ಟ್ಲಿ ಜಗದೀಶ್ ಶೆಟ್ಟರ್ ಇಲ್ಲೂ ಕೊಡ್ಬೋದು, ಬೇಡ ಧಾರವಾಡದಲ್ಲಿ ಒಂದೇನೋ ಅವ್ರಿಗೆ ಇರ್ಬೋದು. ಯಾಕೆ ಪ್ರಹ್ಲಾದ್ ಜೋಶಿಗೆ ತಪ್ಪಿಸಿದರೆ ಅಲ್ಲಿ ಅಂತ ಹೇಳ್ಕೊಳ್ತಾರೆ ಲಿಂಗಾಯತ್ಲೆಲ್ಲ ಬೇರೆದವ್ರು ಇಲ್ಲ, ಒಂದು ರಾಜ್ಯ ಮಟ್ಟದಲ್ಲ. ಮೋಸ್ಟ್ಲಿ ಜಗದೀಶ್ ಶೆಟ್ಟರ್ ಅಲ್ಲೂ ಸಿಗ್ಬೋದು, ಅಲ್ಲೇ ಇಲ್ಲಿ 2 ಒಂದು. ಸಪೋಸ್ ಅಲ್ಲಿ ಕೊಟ್ರಪ್ಪ ಅಂತಂದ್ರೆ ಧಾರವಾಡ ಕೊಟ್ಟರೆ ಇಲ್ಲೇ ಅವ್ರ ಸೊಸೆಗೆ ಸಿಗ್ಬೋದು ಟಿಕೆಟ್. ಯಾಕಂದ್ರೆ ಯಡಿಯೂರಪ್ಪ ಅವ್ರಿಗೆ ಏನೇನೋ ಆಶ್ವಾಸನೆ ಕೊಟ್ಟ ಕರ್ಕೊಂಡು ಹೋಗಿದ್ದಾರೆ ಮರಳಿ ಅವರು. ಹೀಗಾಗಿ ಜಗದೀಶ್ ಶೆಟ್ಟರ್ ಅವ್ರನ್ನ ಸ್ವಲ್ಪ ಪ್ಲೀಸ್ ಮಾಡೋದು ಸಾಧ್ಯತೆಗಳು ಭಾಳ ಇದ್ದಾವೆ. ಮತ್ತು ಅದೇ ಕಾಲ ಚಿಕ್ಕೋಡಿದ್ರೂ ಸಹಿತ ಒಂದಿಷ್ಟು ಜೊಲ್ಲೆಯವರ ಬದಲಾಯಿಸಿ ಕೊಡಬಹುದೇನೋ ಅಂತೇಳಿ. ಆದರೂ ಇನ್ನೊಂದು ಇಷ್ಟು ಜನ ಜೊಲ್ಲೆಯವರ ಫಾಲೋವರ್ಸು ಅಥವಾ ಜೊಲ್ಲೆಯವರ ಒಂದು ನಿಕಟಿದ್ದಂಥವ್ರು ಇಲ್ಲ ಜೊಲ್ಲೆಯವ್ರಿಗೆ ಸಿಗ್ತದೆ ಇಲ್ಲಿ ಕೊಡ್ತಾರೆ ಅನ್ನೋದು ಮಾತಾಡ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಕರ್ನಾಟಕದ 25 ಮಂದಿ ಲಾಸ್ಟ್ ಟೈಮ್ ಆಯ್ತು ಬಂದಿದ್ದರು ನಮ್ಮ BJP ಸಂಸದರು. ಅವ್ರಲ್ಲಿ ಭಾಳಷ್ಟು ಜನಕ್ಕೆ ಇವತ್ತಿನ ಅತಂತ್ರ ಸ್ಥಿತಿ ಬಂದಿರ್ತದೆ, ನಮ್ಮ ಟಿಕೆಟ್ ಸಿಗ್ತದೋ ಇಲ್ಲೋ ಅನ್ನುವಂಥದ್ದು. ಎಲ್ಲರೂ ಆತಂಕದಿಂದ ಡೆಲ್ಲಿ ಕಡೆ ನೋಡ್ತಾ ಇದ್ದಾರೆ. ಇನ್ನೊಂದು ಕಾರಣ JDS ಜೊತೆ ಮೈತ್ರಿನೂ ಇರ್ಬೋದಾ ಸರ್? ಹೌದು, ಅಲ್ಲಿ 4-5 ಸೀಟ್ಗಳಿದಾವೆ, ಈಗ ಬಿಟ್ಕೊಡ್ಬೇಕಲ್ಲ ಆ ಭಾಗದಲ್ಲೇ. ಅಲ್ಲಿ ಅವರು ಏನು ಕೇಳ್ತಾರೆ, ಮೈಸೂರು ಭಾಗದಲ್ಲಿ, ಹಾಸನ ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ಇವ್ರು ಸ್ಟ್ರಾಂಗ್ ಇದ್ದಾರೆ. ಅವರು ಅಲ್ಲಿ ನಮಗೆ ಟಿಕೆಟ್ ಕೊಡ್ರಿ ಅಂತ ಹೇಳ್ತಾರೆ. ಈ ಕೋಲಾರದಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ನೋಡ್ರಿ. ಮುನಿಸ್ವಾಮಿ ಇದ್ದಂಥ ಹಾಲಿ ಸಂಸದರ ನಾ ಯಾಕೆ ಕೊಡಬೇಕು, ರಿಜೈನ್ ಮಾಡಬೇಕು ಅನ್ನೋಂಥದ್ದು ವಿರೋಧ ಮಾಡ್ತಾ ಇದ್ದಾರೆ. ಯಾಕೆ ಅಲ್ಲಿ ಟಿಕೆಟ್ ಇವ್ರು ಕೇಳ್ತಾ ಇದ್ದಾರೆ, ಯಾರು ನಮ್ಮ JDS ಅವರು ಹೊಂದಾಣಿಕೆ ಆಗಿದೆ ಕೊಡ್ರಿ ಅಂತೇಳಿ. ಈಗ ಅಲ್ಲಿ ದೊಡ್ಡ ಏನಪ್ಪ ಸಮಸ್ಯೆ ಅದಂಗೆ ಬಿಟ್ಟರು. ಮುನಿಸ್ವಾಮಿ ಚಲೋ ಕೋಲಾರದಲ್ಲಿ ಹೆಸರು ಮಾಡ್ಕೊಳ್ಳೋದ MP ಇದ್ದಾರೆ, ಅವರು ವಿರೋಧ ಮಾಡ್ತಾ ಇದ್ದಾರೆ. ಮುಂದೆ ಸುಮಲತಾ ಅವ್ರದ್ದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಮಂಡ್ಯದಲ್ಲಿ. ಮಂಡ್ಯದಲ್ಲಿ ಅವರು ಅವರಿಗೆ ಈ BJPಯಿಂದ ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ಏನಪ್ಪ ಅಂತಂದ್ರೆ ಪ್ರಯತ್ನದಾಗ ಅದಕ್ಕೆ ಇವರು HDK ಇದ್ದಂಥವ್ರು ಪೂರ್ಣ ಪ್ರಮಾಣದ ವಿರೋಧ ಮಾಡಿ ಇಲ್ಲ ಕೊಡೋ ಹಾಗಿಲ್ಲ ಅನ್ನೋದು ರಿಸ್ಟ್ರಿಕ್ಷನ್ ಅಂತಂದ. ಈಗ ಮೋಸ್ಟ್ ಪ್ರಾಬಬ್ಲಿ ಅವರಿಗೆ HDKಗೇನು ಟಿಕೆಟ್ ಸಿಗುವುದರಿಂದಾಗಿ ಸುಮಲತಾ ಅವರು ಏನು ಕಾಂಗ್ರೆಸ್ ಜೊತೆಗೆ ಬರ್ತಾರೋ ಏನೋ ಪಕ್ಷೇತರ ನಿಲ್ತಾರೋ ಗೊತ್ತಿಲ್ಲ. ಬಟ್ ಮಂಡ್ಯದಲ್ಲಿ